ಕರ್ನಾಟಕಕ್ಕೆ ಅಮಿತ್ ಶಾ ಅವರು ಬಂದದ್ದಾದ್ರೂ ಏಕೆ? ಕರ್ನಾಟಕಕ್ಕೆ ಬಂದ ಅಮಿತ್ ಶಾ ಅವರನ್ನ ಕಾಂಗ್ರೆಸ್ಸಿನ ನಾಯಕರುಗಳು ಪ್ರಶ್ನೆ ಮಾಡಿದ್ದಾರೆ. ಬೇರೆ ರಾಜ್ಯ ಕೊಡೋದಕ್ಕಿಂತ 2 ತಿಂಗಳು ಮೊದಲು ನಾವು ಕೊಟ್ಟು 4 ತಿಂಗಳಾದ್ರೂ ನಮ್ಮ ಮನವಿಯನ್ನ ಪೆಂಡಿಂಗ್ ಇಡೋದಕ್ಕೆ ಕಾರಣ ಏನು? ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ. ನಾವೇನೋ ಸ್ವಲ್ಪ ಪರಿಹಾರ ಕೊಡೋಣ ಅಂತ ಒಂದು ಕಂತು ಕೊಟ್ಟಿದ್ದೇವೆ, ಆದರೆ ಇದು ಕೇಂದ್ರ ಸರ್ಕಾರದ ಕರ್ತವ್ಯ. ವಿಪಕ್ಷದವರೇನಾದ್ರೂ ಹೋಗಿ ಪ್ರಯತ್ನ ಮಾಡಿ ಸಫಲರಾದ್ರೆ ಅವರಿಗೂ ನಾನು ಧನ್ಯವಾದ ಹೇಳ್ತೇನೆ. ಆದ್ರೆ ವಿಪಕ್ಷದವರು ಹೋಗಿ ಪ್ರಯತ್ನನೇ ಮಾಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಅವ್ರದ್ದು ನಾಟಕ ಅಂತ ನಾವು ಹೇಳಬೇಕಾಗುತ್ತೆ. ರಾಜ್ಯದ ಜನಗಳಿಗೆ ಪರಿಹಾರ ಕೊಡುವ ವಿಷಯದಲ್ಲಿ ಪ್ರತಿಪಕ್ಷದವರು ಯಾವುದೇ ನಿಜವಾದ ಕಾಳಜಿ ಇಲ್ಲದೆ ಬರೀ ಡೋಂಗಿಗಳು ಅಂತ ಹೇಳಬೇಕಾಗತ್ತೆ. ಅವ್ರೇನಾದ್ರೂ ಪ್ರಯತ್ನ ಮಾಡಲಿಲ್ಲ ಅಂತ ಹೇಳಿದ್ರೆ, ಯಾವುದೇ ಕೆಲಸವನ್ನ ಮಾಡಿರದೆ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ. ಈಗ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರಗೈಲಿ ಬಂದವ್ರೆ. ಇವತ್ತಿನವರಿಗೆ ಬರಗಾಲದ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ. ಅವರು NREGS ನಲ್ಲಿ 100 ದಿನ ಕೆಲಸ ಕೊಡಬೇಕು ಅಂತ ಹೇಳೋದು, ಅದನ್ನು 150 ದಿನ ಮಾಡಬೇಕು ಬರಗಾಲ ಬಂದಾಗ. ಇಟ್ಸ್ ಎ ಮ್ಯಾಂಡೇಟ್ರಿ. ಆದರೆ ಕೇಂದ್ರ ಸರ್ಕಾರದವರು ಪರ್ಮಿಷನ್ ಕೊಡಬೇಕು ಅಂತ ಇವತ್ತಿನವರು ಕೊಟ್ಟಿಲ್ಲ. ಅಮಿತ್ ಶಾ ಅವರ ಮುಂದೆ ಕರ್ನಾಟಕದ ಕೈ ನಾಯಕರುಗಳು ಹಲವಾರು ಪ್ರಶ್ನೆಗಳ ಸವಾಲನ್ನ ಎತ್ತಿದ್ದಾರೆ. ಇತ್ತೀಚೆಗೆ ಅಮಿತ್ ಶಾ ಅವರು ಸುತ್ತೂರು ಮಠದ ಜಾತ್ರೆಯಲ್ಲಿ ಭಾಗವಹಿಸಿದ್ರು. ಈಗ ನಮಗೆ ಕರ್ನಾಟಕದ ನಾಯಕರುಗಳು ಕೇಳಿರುವಂತಹ ಪ್ರಶ್ನೆಗಳ ಕಂಪ್ಲೀಟ್ ಡೀಟೇಲ್ಸ್ ಪ್ರತಿಧ್ವನಿಯಲ್ಲಿ ಲಭ್ಯ ಇದೆ. ಪ್ರತಿಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ದಿಲೀಪ್ ಶಿವಗೌರಿ. ಸ್ನೇಹಿತರೆ, ಇತ್ತೀಚೆಗೆ ಕೇಂದ್ರದ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದಿದ್ರು. ಕರ್ನಾಟಕದ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ರು. ಅದನ್ನ ಪ್ರಶ್ನೆ ಮಾಡಿರುವಂತಹ ಎಷ್ಟೋ ಕೈ ನಾಯಕರುಗಳು ಅಮಿತ್ ಶಾ ಅವರ ಮುಂದೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೆಪ್ಟೆಂಬರ್ 13ನೇ ತಾರೀಕು ಕೇಂದ್ರದಿಂದ ಒಂದು ಸಮಿತಿ ಬರುತ್ತೆ ಕರ್ನಾಟಕಕ್ಕೆ. ಆ ಸಮಿತಿ ಬರಗಾಲದ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ, ಬರಗಾಲ ಹೆಂಗಿದೆಯಪ್ಪ ಕರ್ನಾಟಕದಲ್ಲಿ ಅಂತ ತಿಳ್ಕೊಳ್ಳಿಕ್ಕೆ ಬಂದಿರುತ್ತೆ. ಆ ಸಮಿತಿ ಹಳ್ಳಿಗಳಿಗೆ ಹೋಗುತ್ತೆ, ಹಲವಾರು ರಾಜ್ಯಗಳನ್ನ ಸುತ್ತುತ್ತೆ, ಕೊನೆಗೆ ಒಂದು ವರದಿಯನ್ನ ಕೇಂದ್ರಕ್ಕೆ ಕೊಡುತ್ತೆ. ಆ ವರದಿಯ ಆಧಾರದ ಮೇಲೆ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಬರಗಾಲದ ನಿಧಿಯನ್ನ, ಪರಿಹಾರವನ್ನ ಘೋಷಣೆ ಮಾಡಬೇಕಾಗಿತ್ತು. ಆದ್ರೆ ಅದನ್ನ ಘೋಷಣೆ ಮಾಡಲಿಲ್ಲ. ಘೋಷಣೆ ಮಾಡೋದಿರ್ಲಿ, ಇವತ್ತಿಗೂ ಸಹ ಒಂದು ರಿಪೋರ್ಟ್ ಏನಿದೆ, ಆ ವರದಿ ಏನಿದೆ, ಆ ವರದಿಯ ಕುರಿತು ಮಾತಾಡ್ಲಿಕ್ಕೆ ಮೀಟಿಂಗ್ ನ ಕರೀಲಿಲ್ಲ. ಒಂದು ಸಣ್ಣ ಸಭೆಗೆ ಕರೀದೇ ಇರುವಷ್ಟು ಪುರ್ಸತ್ತಿಲ್ದೇ ಇರೋರು ರಾಜ್ಯಕ್ಕೆ ಹೆಂಗ್ ಬಂದ್ರು ಅಂತ ಕೈ ನಾಯಕರುಗಳು ಕೇಳ್ತಾ ಇದ್ದಾರೆ. 5300 ಕೋಟಿ ಅಲ್ಲ, 53 ಕೋಟಿನೂ ಇಲ್ಲ. ಎಲ್ಲೋಯ್ತು ಆ ಭರವಸೆ? ಎಲ್ಲೋಯ್ತು ಅವ್ರು ಕೊಟ್ಟಂತ ಆಶ್ವಾಸನೆ ಅಂತ ಕಾಂಗ್ರೆಸ್ ನಾಯಕರುಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಮಹದಾಯಿ ನೀರಾವರಿ ಯೋಜನೆಗೆ ದುಡ್ಡನ್ನ ಕೊಡ್ತೀವಿ ಅಂತ ಹೇಳಿದ್ರಿ, ಅಥವಾ ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳಿದ್ರಿ, ಕೊಡ್ಲಿಲ್ಲ. ಮಹದಾಯಿ ಯೋಜನೆಗೆ ಅನುಮೋದನೆಯನ್ನ ಕೊಡ್ಲಿಲ್ಲ. ಕೃಷ್ಣಾ ನದಿ ಇರಬಹುದು, ಬೇರೆ ನದಿಗಳ ನೀರಾವರಿ ಯೋಜನೆಗಳಿಗೆ ಸರಿಯಾದ ಸೌಲಭ್ಯಗಳನ್ನ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ಹೀಗಿರುವಾಗ ಇತ್ತೀಚೆಗೆ ಬಜೆಟ್ ವಿಷಯದಲ್ಲೂ ಸಹ ಕರ್ನಾಟಕ ರಾಜ್ಯಕ್ಕೆ ಬಹುದೊಡ್ಡ ಅನ್ಯಾಯ ಆಗಿದೆ. ನಾವು ಟ್ಯಾಕ್ಸ್ ನ ಕಟ್ತಾ ಇರುವಂತಹ ರಾಜ್ಯಗಳಲ್ಲಿ 2ನೇ ಸ್ತರದಲ್ಲಿ ನಿಂತಿರುವಂತಹ ರಾಜ್ಯ ನಮ್ದು. ಆದ್ರೂ ಸಹ 2ನೇ ಸ್ತರದಲ್ಲಿ ನಿಂತಿದ್ರು ಸಹ ನಾವು ಗಳಿಸ್ತಾ ಇರುವಂತಹ ಬಜೆಟ್ ಎಷ್ಟು ಅಂದ್ರೆ ಕೇವಲ 44,000 ಕೋಟಿ. ನಾವು ಗಳಿಸ್ತಾ ಇರುವಂತಹ, ನಾವು ಪಡ್ಕೊಂಡಿರುವಂತಹ ಬಜೆಟ್ ಎಷ್ಟು ಅಂದ್ರೆ, ನಮ್ಮ ಕರ್ನಾಟಕದ ಪಾಲೆಷ್ಟು ಅಂದ್ರೆ ಕೇವಲ 44,000 ಕೋಟಿ ರೂಪಾಯಿ. ಹೀಗಿರುವಾಗ ಕರ್ನಾಟಕ ರಾಜ್ಯದ ನಾಯಕರುಗಳು ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನೀವು ಬರಗಾಲ ಬಂದಾಗ ಬರಲಿಲ್ಲ, ಬರಗಾಲ ಪರಿಹಾರವನ್ನ ಘೋಷಣೆ ಮಾಡಲಿಲ್ಲ, ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿಯನ್ನ ಕೊಡ್ತೀವಿ ಎಂದಿದ್ರಿ, ಕೊಡ್ಲಿಲ್ಲ. ಹೀಗಿರುವಾಗ ಈ ರಾಜ್ಯಕ್ಕೆ ಬಂದು ಕರ್ನಾಟಕದ ಜನತೆಯ ಮುಂದೆ ನಿಂತ್ಕೊಂಡು ಯಾವ ರೀತಿಯ ಆಶ್ವಾಸನೆಯನ್ನ ಕೊಡ್ತೀರಿ? ಕರ್ನಾಟಕದ ಜನತೆಗೆ ನೀವು ಕೊಡುವಂತಹ ಭರವಸೆಯ ಮಾತುಗಳಾದ್ರೂ ಏನು ಅಂತ ಕರ್ನಾಟಕದ ನಾಯಕರುಗಳು ಅಮಿತ್ ಶಾ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಚುನಾವಣೆ ಹತ್ರ ಬರ್ತಿದ್ದಂಗೆ ಈ ತರ ಎಷ್ಟೋ ಘಟನೆಗಳು ನಡೀತಾ ಇರ್ತವೆ, ಎಷ್ಟೋ ಸ್ಟೇಟ್ಮೆಂಟ್ಗಳು ಬರ್ತಾ ಇರ್ತವೆ, ಎಷ್ಟೋ ವಾದ ವಿವಾದಗಳು ನಡೀತಾ ಇರ್ತವೆ. ನೋಡೋಣ ಇನ್ನು ಮುಂದೆ ಚುನಾವಣೆ ಬರೋದಕ್ಕಿಂತ ಮುಂಚೆ ಇನ್ನೂ ಎಷ್ಟೆಷ್ಟು ಘಟನೆಗಳು ಈ ರಾಜ್ಯದಲ್ಲಿ ನಡೆಯುತ್ತೆ ಅಂತ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ, ಇದು ನಮ್ಮ ಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.